ಇವತ್ತಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡತ್ತೇನೆ ರೀ. ಸ್ನೇಹ ಪ್ರೀತಿ ಬಂಧಗಳ ಬಳಗ ಅಂತ ವಿಡಿಯೋ ನೇಮ್ ಐತಿ. ಬಟ್ ನಾ ಟೈಟಲ್ ಬರೆಯುವಾಗ ಸ್ನೇಹ ಪ್ರೀತಿ ಬಂಧ ಅಷ್ಟೇ ಬರ್ದಿರ್ತೀನಿ ಶಾರ್ಟ್ಕಟ್ ಒಳಗೆ. ಸೊ ಈಗ ಹೊಸ ವಿಡಿಯೋಸ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಾ ಯಾರಂತ ನಿಮಗೆ ಗೊತ್ತಿಲ್ಲ ರೀ. ನಾನು ನಿಮ್ಮ ಶಾಂತ. ಈ ವಿಡಿಯೋ ಪೂರ್ತಿ ನೋಡ್ರಿ. ಇವತ್ತು ಇದ್ರೊಳಗೆ ಯಾವ್ಯಾವ ಕ್ಯಾರೆಕ್ಟರ್ ಬರ್ತಾವ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಸೊ ಇವತ್ತು ಫಸ್ಟ್ ಹುಡುಗಿ ಫ್ಯಾಮಿಲಿ ಕಡೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಅಂದ್ರೆ ಯಾವ್ಯಾವ ಕ್ಯಾರೆಕ್ಟರ್ ಬರ್ತಾವ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತು ಯಾರ್ಯಾರು ಕ್ಯಾರೆಕ್ಟರ್ ಆ್ಯಡ್ ಆನ್ ಆಗ್ತಾರೆ ಅನ್ನೋದು ಹೇಳ್ತಾನೆ. ಸೊ ವಿಡಿಯೋ ಫುಲ್ ನೋಡ್ರಿ, ಮಿಸ್ ಮಾಡಬೇಡ್ರಿ, ಅಂದ್ರೆ ನಿಮಗೆ ಕ್ಲಿಯರ್ ಇರ್ತೈತಿ. ನಾ ರೀ ನಿಮ್ಮ ಶಾಂತ ರೀ. ನನಗೆ 2 ಮಕ್ಳು ಅದಾವ್ರಿ, ಅದು 2 ಹೆಣ್ಣು ಅದಾವ್ರಿ. ಇನ್ನೂ ಇಬ್ಬರು ಎದ್ದಿಲ್ಲ ನೋಡ್ರಿ, ಸೋಂಬೇರಿಗೌಡ್ರಿ, ಹುಟ್ಟು ಸೋಂಬೇರಿಗೌಡ್ರಿ. ಅವ್ರ ಮುಂಜಾನೆ ದೌಡು ಹೇಳಕ್ಕೆ ಬರೋದಿಲ್ಲ ರೀ. ಹುಡುಗರಿ ಭಯತನತಂದ ನನ್ನ ಎಟ್ಟು ಕೆಟ್ಟದಳಿವ ಇವ್ರವ್ವ ಅನ್ಕೋಬೇಡ್ರಿ. ಈಗ ಹುಡುಗರು ಸಾಲು ಸುಟ್ಟಿ ಐತಿ. ಸೊ ಅದಕ್ಕೆ ಇನ್ನೂ ಮಕ್ಕಳು ಬೇಡ್ರಿ. ಆದರೂ ಮ್ಯಾಲಿನ ಮಾತು ಅನ್ನ ಬೇಕಿರಲ್ಲ ನಾವು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಾಯ ನಮೋಸ್ತುತೆ. ಯವ್ವ ನನ್ನ ಸೊಸಿ ಪೂಜೆ ಮಾಡಾಕತ್ರ ಮನಿನ ಮಕ್ಕಳನ್ನ ಗಂಡನ ನನ್ನ ಎಲ್ಲರನ್ನೂ ಮರೆತು ಬಿಡ್ತಾಳ. ಅಮ್ಮ ಚಾ ಕುಡಿದ್ರಿ? ಯಾವ ಚಾವಿ? ನನ್ನ ಕಡೆ ಯಾವ ಚಾವಿನೂ ಕೊಟ್ಟಿಲ್ಲ. ನೀ ಯಾವ ಚಾವಿ ಹೇಳತ್ತಿ? ಅಯ್ಯೋ ನಾವು ಇಬ್ಬರು ಮಾತಾಡೋದ ನಿಮ್ಗೆ ಕನ್ಫ್ಯೂಸ್ ಆತೇನೋ. ಇವರ ನಮ್ಮ ಅತ್ತಿ ಇವರ ನನ್ನ ಗಂಡನ ತಾಯಿ ರೀ. ಇವ್ರ ಹೆಸರು ರೀ ಮಲ್ಲಜ್ಜಿ ಅಂತಂದ್ರಿ. ಆದರೆ ಇವ್ರಿಗೆ ಏನು ಒಂದು ಪ್ರಾಬ್ಲಮ್ ಅಂದರೆ ಇವ್ರಿಗೆ ಕಿವಿನೇ ಕೇಳೋದಿಲ್ಲ ರೀ. ಇವ್ರಿಗೆ ಕಿವಿ ಕೇಳೋದಿಲ್ಲ ರೀ. ಸೊ ಇವ್ರಿಗೆ ಯಾಕೆ ಕಿವಿ ಕೇಳೋದಿಲ್ಲ ಅಂದ್ರೆ ಮುಂದೆ ವಿಡಿಯೋ ಬೋರ್ ಆಗಬಾರ್ದು, ಕಾಮಿಡಿ ಆಗಿರ್ಬೇಕಂತಂದ್ರೆ ಇವ್ರಿಗೆ ಕಿವಿ ಕೇಳಾರ್ದಂಥ ಕ್ಯಾರೆಕ್ಟರ್ ಇಟ್ಟೀನಿ ಈ ವಿಡಿಯೋದಾಗ. ಈ ನಮ್ಮತ್ತಿ ಇರೋ ಮಟ್ಟ ನಮ್ಮ ಮನೆ ಮಟ್ಟ ಯಾರೂ ಬರಂಗಿಲ್ಲ, ಯಾರೂ ಹೋಗಂಗಿಲ್ಲ, ಹಂಗೆ ಮೇಂಟೈನ್ ಮಾಡ್ತಾಳ್ರಿ. ನೋಡಕ್ರಿ ವಿಡಿಯೋದಾಗ ಫುಲ್ ಎಲ್ಲ. ಎದಕ್ಕೆ ಹಿಂಗೆ ಹೇಳತ್ತೇನೆ ಅಂತ ಆಮೇಲೆ ಗೊತ್ತಾಗ್ತೈತ್ರಿ. ಯಾಕಂದ್ರೆ ಮುಂದೆ ವಿಡಿಯೋ ಕಂಟಿನ್ಯೂ ಆಗ್ತೈತಿಲ್ಲ, ಯಾವಾಗ ನಿಮಗೆ ಗೊತ್ತಾಗ್ತೈತ್ರಿ. ಈ ಅಜ್ಜಿ ಇಂತ್ರ ನಿಮಗೆ ಎಂಟರ್ಟೈನ್ಮೆಂಟ್ಗೆ ಏನೂ ಬರ ಇಲ್ಲ ರೀ. ಅತ್ತಿರಿ ಚಾವಿ ಅಲ್ಲ ಚಾ 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 ರೀ, ಬಿಸಿ ಬಿಸಿ ಚಾ. ಅತ್ತಿರಿ ಇಲ್ಲೇ ಬಿಸಿ ಬಿಸಿ ಚಾ ಇಟ್ಟಿನ ರೀ, ಕೊಡುದ್ರಿ. ಚಾಪಿ? ಯಾವ ಚಾಪೆ? ಒಮ್ಮೆ ಚಾವಿ ಕೇಳ್ತಿ, ಒಮ್ಮೆ ಚಾಪಿ ಕೇಳ್ತಿ. ಏನು ತಲೆ ಸುದ್ದ ಐತ್ಲೋ ನಿಂದು? ನೀ ಏನು ಕೇಳತ್ತಿ ಅನ್ನೋದ ನನಗೆ ಲೆಕ್ಕ ಹರಿವಾತು. ನಾ ಬೆಳಿಗ್ಗೆ ಎದ್ದು ಎಲ್ಲರೇ ನೋಡೇನಿ. ಅಯ್ಯೋ ಇವ್ರನ್ನ ಕೇಳ್ಕೊತಾನಿತ್ರ ಉಪಯೋಗ ಇಲ್ಲ. ನಾನು ಅಡುಗೆ ಮನೆಗೆ ಹೋಗಿ ನೋಡ್ತಾನೆ. ಕುಡ್ದಿದ್ರ ಖಾಲಿ ಅಂತೂ ಆಗಿರ್ತೈತಿ, ಇಲ್ಲಾಂದ್ರೆ ಮತ್ತೆ ಕೊಡ್ತಾನೆ ಬಿಸಿ ಮಾಡಿ. ನಂದು ಅದಲ್ಲ ಕೆಲಸ. ನಾವು ರೀ ಬಡವ್ರು ಅಂದ್ರೆ ತೀರಾ ಬಡವ್ರಲ್ರಿ, ರೈತರು ರೀ. ನಾವು ರೈತರು. ಅತ್ತೀರಿ ನೀವು ಮುದ್ದು ಮಾಡಿ ಜಾಸ್ತಿ ಆತ್ರಿ. ನಿಮಗೆ ಇನ್ನ 2 ಹೆಣ್ಮಕ್ಳ ನೋಡ್ರಿ, ಇನ್ನೂ ಮಕ್ಕೊಂಡವ್ರಿ, ಎದ್ದೇ ಇಲ್ಲ ನೋಡ್ರಿ. ಹೇಳ್ತಿರೋ ಇಲ್ರೋ ಏನು ಎದ್ದು ಏನಾರ ಮಾಡ್ಬೇಕು ಅನ್ನೋದು ಐತೆ ಇಲ್ಲರಿ ಅವ್ರಿಗೆ. ನಿಮ್ದು ಭಾಳ ಮುದ್ದಾಗೈತೆ ನೋಡ್ರಿ ಅವ್ರಿಗೆ. ಮನೆಯೊಳಗಿಂದ ಎಲ್ಲ ಕೆಲಸ ಮಾಡೀನಿ ರೀ. ಕಲ್ಲು ಒರೆಸೋದು, ಕಸ ತೆಗೆದು, ಪರ್ಶಿ ಒರೆಸೋದು, ಬರ್ಷನ್ ಕಟ್ಟಿ ಒರೆಸೋದು ಎಲ್ಲ ಮಾಡೀನಿ. ನೀವು ಹಿಂಗೆ ಮುದ್ದು ಮಾಡ್ರೆ ಭಾಳ ನಡೆಯಂಗಿಲ್ಲ ನೋಡ್ರಿ. ಒಂದಿಟ್ಟು ಬಾಯ್ ಮಾಡ್ರಿ ಅವ್ರಿಗೆ. ಸೂಜಿ ಇಟ್ಕೊಂಡಿಲ್ಲನ? ಒಮ್ಮೆ ಚಾಪಿ ಕೇಳ್ತಿ, ಒಮ್ಮೆ ಚಾ ಕೇಳ್ತಿ, ಈಗ ಬಂದು ಸೂಜಿ ಕೇಳತ್ತಿ. ಏನು ಆಟ ಹಚ್ಚಿಲ್ಲೇ? ಸೂಜಿ ಅಲ್ರಿ ಅತ್ತೀರಿ, ಲೂಸ್ ಬಿಡಬೇಡ ಅಂತ ಹೇಳತ್ತೇನೆ. ನಿಮ್ಮ ಮೊಮ್ಮಕ್ಕಳಿಗೆ ಭಾಳ ಲೂಸ್ ಬಿಡಬೇಡ ಅಂತ ಹೇಳತ್ತೇನೆ ರೀ. ಏ ಪೂಜಾ, ಏ ಪಲ್ಲವಿ, ಇಬ್ರು ಹೇಳ್ತಿರೋ ಏನಂತೀರಿ? ಈಗ ಎಷ್ಟೊತ್ತು ಮಕ್ಕೊಂಡು ಹೇಳ್ರಿನ. ಏನಾಗೈತಿ ಏನೋ ಇವತ್ತು ನನ್ನ ಸೊಸಿಗೆ ಏನಾರ ಮಾತಾಡ್ರಿ, ಏನೇನೋ ಅನ್ಕೋತ ಅಡ್ಡಾಡತೈತಿ. ಏನು ತೆಲಿಗಿಲಿ ಕೆಟ್ಟೈತಿ ಇವತ್ತು. ಏನು ಮುಂಜಾನೆ ಯಾರ ಮುಖ ನೋಡೈತಿ ಆಮೇಲೆವ? ಆದರೂ ನನ್ನ ಸೊಸಿ ಬಂಗಾರ. ಮನೆ ಎಷ್ಟು ಸ್ವಚ್ಛ ಇಟ್ಟೈತಿ, ಭಾಳ ಶಾನೆ ಐತಿವ, ಭಾಳ ಚಂದ ಮನೆ ನಡೆಸ್ಕೊಂಡು ಹೋಗ್ತೈತೆವ ನನ್ನ ಸೊಸಿ ಅಂತ ಸೊಸಿ ಎಲ್ಲರಿಗೂ ಸಿಕ್ಕ್ರ ಭಾಳ ಚಲೋ ಆಗ್ತೈತಿ ನೋಡಿವ. ಮುಂಜಾನೆ ದೌಡೆದ್ದ ಪೂಜೆ ಗೀಜಿ ಎಲ್ಲ ಮಾಡಿಳೆವ್ವ ನನ್ನ ಸೊಸಿ. ಭಾಳ ಹಸನಿವ್ವ ನನ್ನ ಸೊಸಿ ದಗದ. ಮನೆಯೊಳಗೆ ಕೂತ್ರ ನನಗೆ ಗುಡಿಯಾಗ ಕೂತಂಗೆ ಅನ್ನಿಸ್ತೈತಿ ನೋಡಿ. ಅಟ್ಟು ಶಾಂತ, ಅಟ್ಟು ಸ್ವಚ್ಛ ಇಟ್ಟಾಳೆವ್ವ ನನ್ನ ಸೊಸಿ. ಹೆಸರಿಗೆ ತಕ್ಕಂಗೆ ಅದಾಳೆವ ನನ್ನ ಶಾಂತ. ಶಾಂತವಾಗಿ ಶಾಂತಿಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ನನ್ನ ಮನೆ ಬೆಳಗಾತಾಳೆವ್ವ ನನ್ನ ಸೊಸಿ. ಶಾಂತ ಚಹಾ ಕೊಡ್ತಂದಿಳು, ಕೊಡಲಿಲ್ಲ. ಇದೊಂದು ವಿಚಾರದಾಗ ನೋಡು, ಇಂಥದ್ದು ಮಾಡಿ ಮರಿತಾಳೆ. ಮರೀದು ಮಾಡ್ತಾಳೆ. ಚಹಾ ಅದು ದೊಡ್ಡ ಕೊಡಂಗಿಲ್ಲ ನನಗೆ. ಅದೊಂದ ನೋಡಿ ನನಗೆ ಬರೋದು. ಏನಾರ ಕೇಳ್ರೆ ಏನಾರ ಒಂದು ಮಾಡಿಬಿಡ್ತಾಳೆ, ನೆನಪು ಹಾರಿಬಿಡ್ತಾಳೆ. ನಾ ಏನು ಕೇಳ್ರು ಎಲ್ಲ ನೆನಪು ಹಾರಿಬಿಡ್ತಾಳೆ. ಬರೀ ಇಂಥದ್ದು ಮಾಡ್ತಾಳೆ ನೋಡಿ ನನ್ನ ಸೊಸಿ. ಬೆಳಗಿಂದ ಒಬ್ಬಕಿನ ಕೆಲಸ ಮಾಡ್ತೀನಿ. ಈ ಹುಡುಗಿಯರು ಎಡ್ಡು ಹುಡುಗಿಯರ ಮುಂಜಾನೆ ಅಂತ ಹೇಳವಲ್ಲ, ಏನು ಮಾಡವಾಳು. ನನಗೊಬ್ಬಕ್ಕಿಗೆ ರಗಡಾಗೈತೆ ದಗದ ಮಾಡಿ ಒಂದು ಈಟರಿ ಎದ್ದ ಅವ್ರ ಅವಾಗ ತಾಯಿಗೆ ಏನಾರು ಹೆಲ್ಪ್ ಮಾಡ್ಬೇಕು ಅನ್ನೋದು ಇಲ್ಲ. ಇಲ್ಲಿ ಹೋಗಂತು ಎಡ್ಡಕ್ಕೂ ಭಾಳ ಬೇರಿಕೆದಾವ ನಮ್ಮ 2 ಹುಡುಗಿಯರು. ಸಾಲರೆ ಸೂಟಿ ಕೊಟ್ಟೈತಿ. ಅವನ ಕೈಯಾಗ ಒಂದಿಟ್ಟು ಬಾಂಡೆ ಗಿಂಡೆ ತೊಳೆದು ಬೆಳಗೋದು ಏನಾರ ಮಾಡಿ ಅವಾಗ ಹೆಲ್ಪ್ ಮಾಡು ಅನ್ನೋದು ಏನೇನು ಕೇಳಬೇಡ. ಬರೀ ಮಕ್ಕೋದು, ಮುಂಜಾನೆ ಲೇಟ್ ಮಾಡಿ ಹೇಳೋದು ಇದ್ರಾಗ ಅದಾವ ನೋಡಿವರೆ. ಈಗ ಹಿಂಗಾದ್ರೆ ನಾಳೆ ಕಟ್ಕೊಂಡವ್ನ ಮನೆಗೆ ಹೋಗಿ ಏನಾರ ಮಾಡ್ತಾವ ಯವ್ವ ಈ ಹುಡುಗಿಯರ. ಏನು ನನಗೂ ತಿಳಿಯ ಬಾತಿವ ಇತ್ತರದು.
ದಿನ ಬೈಸ್ತಾವ ನೋಡು ಗಂಡನ ಮನೆಯವ್ರ ಕಡೆ ನನ್ನ ದಿನ ಬೈಸ್ತಾವ. ಅವು ಏನು ಕಲ್ಸಾಳೋ ಬಿಟ್ಟಾಳು. ಅವು ಏನು ಹೇಳೇ ಕೊಟ್ಟಿಲ್ಲ ಇವಕ್ಕೆ. ಅಡುಗೆ ಮಾಡೋದು ಏನಾಗಿದ್ದು ಬಾಂಡೆ ತಿಕ್ಕೋದು ಏನೇನು ಹೇಳ್ಕೊಟ್ಟಿಲ್ಲ ನೋಡತ್ತ. ನನ್ನ ಬೈಸೆ ಇಡ್ತಾವ ಇವು ಗಂಡನ ಮನೆಗೆ ಹೋಗ. ನನಗೆ ಗೊತ್ತಾಗ್ಬಿಟ್ಟೈತೆ ನನ್ನ ಮಕ್ಕಳು. ಹುಡುಗರಿಗೆ ಏನು ಅನ್ನಂಗಿಲ್ಲ. ನಾಳೆ ನನಗಂತಾರೆ ನೋಡು ಇವ್ರವು ಇದನ್ನ ಕಲ್ಸಾಳೆ ಅಂಬಲ್ಲಿ ಇವು ದಗದ ಮಾಡೋ ಕಲ್ಸಿಲ್ಲ ಏನಿಲ್ಲ. ಈ ಬರೋದು ಕಡೆಗೆ ಬರೋದು ನನ್ನ ಹೆಸರು. ಈ ಮನೆಯೊಳಗೇನೋ ನಾ ಅದೇನಿ. ನಾಳೆ ಅತ್ತಿ ಹಿಂಗೆ ಕುಂದ್ರಿಸಿ ಮಾಡಂಗಿಲ್ಲ. ಅತ್ತಿ ಎಲ್ಲ ಚಾಟ್ಕೊಂಡು ಆಡಿಸ್ತಾಳೆ ಅವ್ರಿಗೆ. ಏ ಪೂಜಾ ಪಲ್ಲವಿ ಎಟ್ಟರೆ ಮಂಡದರಿ ಎಷ್ಟೊತ್ತ ಎಬ್ಸತ್ತೇನಿ. ಒಂದಿಟ್ಟು ಯಾವ್ದು ಬಂದು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಪೂಜಾ ಪೂಜಾ ಯಾವ್ದು ಬಾಯಿನ. ಈ ಹುಡುಗು ಇನ್ನ ಮಕ್ಕೊಂಡವು ಏನದಾವು ಇವ ಹುಡುಗರು ಕಾಲಾಗ ನನ್ನ ಸಾಕಾಗಿ ಹೋಗಿತ್ತವ. ಇದಂತೂ ಇದು ಹುಟ್ಟು ಸೋಮಾರಿ ನೋಡಿದವು. ಎಷ್ಟು ಸೋಮಾರಿ ಅಂದ್ರೆ ಅಟ್ಟು ಕೆಟ್ಟ ಸೋಮಾರಿ ಇದು. ಕ್ಯಾಟ್ ಅಂದ್ರೆ ಕ್ಯಾಟ್ ಆಲ್ಸಿ ಇದೆ. ಈ ಹುಡುಗಿಯರಿಗೆ ಕ್ಯಾಟ್ ಆಲ್ಸಿ ಐತಿ. ಬರ್ಬರ್ತ ರಾಯರ್ ಕುದ್ರಿ ಕತ್ತಿ ಆಗತ್ತೈತಿ ನೋಡಿ. ಕತ್ತಿ ಸಾಂದಿದ್ದಾಗ ಎಷ್ಟು ಚಂದ ದಗದ ಮಾಡ್ತಿದ್ದೀವ. ನನ್ನ ಕೈಯ ಬಾಂಡೆದು ತಿಕ್ಕುದು ಕೈಯ ಸಣ್ಣ ಹೊಗ್ಯಾನ್ ಹಿಂಡುದು ಎಲ್ಲ ಮಾಡ್ತಿದ್ವಿ. ದಾಡ್ದಾಗನ ಏನು ಒಂದು ಆ ಕಡೆ ತೆಗೆದು ಈ ಕಡೆ ಇಡ್ಬಾತು. ಈಗಂತೂ ದಾಡ್ದಾಗಿಂದ ಒಂದು ಇಟ್ಟು ಏನು ಮಾಡೋದು ಏನು ಇಡೋದು ಏನು ಎತ್ತಿಡೋದು ಅದು ಕೇಳಕ್ಕೆ ಹೋಗ್ಬೇಡ. ಕೇಳಬೇಡ. ಒಂದಿಟ್ಟು ದೌಡ್ ಹೇಳೋದು ದೊಡ್ಡ ಮಗಳಾಗಿ ಒಂದು ಈಟರೆ ಬುದ್ಧಿ. ಅವಾಗ ಏನಾರ ಒಂದಿಟ್ಟು ಸಹಾಯ ಮಾಡೋನು ಅನ್ನೋ ಸರಿ ಐತೆ ನಿಕ್ಕಿಗೆ. ಒಂದು ಈಟರೆ ಐತೆನ ಒಂದು ಈಟು ಇಲ್ಲ. ಒಂದಿಟ್ಟು ಹೆಚ್ಚೋದು ತೊಳಿದು ಬಳಿದು ಮಾಡಿ ಕೊಡೋನು ಅಂದ್ರೆ ಅನ್ನೋದು ಒಂದು ಈಟರೆ ಐತೆ. ನೀ ಹುಡುಗಿ ಒಂದು ಈಟು ಏನೂ ಇಲ್ಲವ ನನ್ನ ಮಗಳಿಗೆ. ಇನ್ನು ಇದು ಹೆಂಗೆ ಮಾಡ್ತಿತ್ತು ಗಂಡನ ಮನ್ಯಾಗ ದೊಡ್ಡ ಚಿಂತೆ ಆಗೈತೆ ನೋಡಿ ನನಗರೆ. ಹೇಳ್ತೀಯೋ ಏನಂತೀಯ ಪೂಜಾ? ಹೇಳ್ತೀಯೋ ಏನು ನಿಂಗೆ ಹೇಳದೇನಿ ಪೂಜಾ? ಇವ್ರಿಗೆಲ್ಲ ಭಾಳ ಮುದ್ದಾಗೈತಿ. ಎಲ್ಲ ಭಾಳ ಅವ್ರ ಅಪ್ಪಂದ ಅವ್ರ ಅಜ್ಜಿದ ಭಾಳ ಮುದ್ದಾಗೈತಿ ಇವ್ರಿಗೆ. ಇಬ್ಬರು ಹೆಣ್ಮಕ್ಳಿಗೆ ಏನು ಬೇಕೆಲ್ಲ ಕೈಯಾಗ ಹಿಡಿತಾರೆ. ಮೊದಲು ತಂದು ನನ್ನ ಗಂಡರೇ ಮೊದಲು ಎಲ್ಲ ತಂದು ಕೈಯಾಗ ಹಿಡಿದವ್ರಿಗೆ. ಹೇಳ್ತೀಯೋ ಏನು ಮಾಡ್ತೀಯ? ಹಾಂ ಪೂಜಾ ಹೇಳ್ತೀಯೋ ಏನು ಮಾಡ್ತೀಯ ಹೇಳಿ. ಒಡಗಟ್ಕಿನ ತರ್ತಾನೆ ಏನು? ಬಿಡಿದನು ಬೆಡ್ಸೆಟ್ ತೆಗಿತೀನಿ ಬಿಡು. ಎಳಿಬೇಡ ಮಮ್ಮಿ ಎಳಿಬೇಡ. ನಾನು ರೀ ಈ ಕತ್ತಿಗೆ ಮೇನ್ ಹೀರೋಯಿನ್. ಹೆಂಗದೇನು ರೀ ಚಂದ ಅದೇನು ರೀ. ನನ್ನ ಹೆಸರು ಪೂಜಾರಿ. ನನಗೆ ಒಬ್ಬಕ್ಕೆ ತಂಗ್ಯದ ನನ್ನ ತಲೆ ಕೆಡ್ಸಕ್ಕೆ. ಆಕೆ ಹೆಸರು ಪಲ್ಲವಿ ಅಂತ ಹೇಳ್ರಿ. ಏನಮ್ಮ ನಿಂದ ನೀ ಎಕ್ಸಾಮ್ದಾಗ ಭಾಳ ನಿದ್ದೆ ಬಿಟ್ಟು ಓದೇನಿ. ಈಗೂ ಮಕ್ಕಳಕ್ಕೆ ಬಿಡಂಗಿಲ್ಲ ಅಂದ್ರೆ ಹೆಂಗೆ ಮಮ್ಮಿ ನೀ? ಒಂದು ಸ್ವಲ್ಪ ಮಕ್ಕಳಕ್ಕೂ ಬಿಡಂಗಿಲ್ಲಲ್ಲ ಮಮ್ಮಿ. ಅದನ್ನ ನಾ ಹೇಳಿದ್ದು ಸಾಲ ಸೂಟಿ ಕೊಡ್ತು. ಪರೀಕ್ಷೆನೂ ಮುಗೀತು. ಮತ್ತೇನಿಂದ ಎಕ್ಸಾಮ್ ಇದ್ದಾಗಂತೂ ಒಂದು ಕೆಲಸ ಹೇಳ್ತಿದ್ದಿದ್ದಿಲ್ಲ ನಿನಗೆ. ಆಗ ಬರೀ ಮಾತಾಡ್ಸಿರ ಎಕ್ಸಾಮ್ ಅದಾವ ಮಮ್ಮಿ ಎಕ್ಸಾಮ್ ಅದಾವ ಅವ್ವ ಎಕ್ಸಾಮ್ ಅದಾವ ಬರೀ ಎಕ್ಸಾಮ್ ಬಿಟ್ಟು ಮತ್ತೊಂದು ಮಾತಾಡ್ತಿದ್ದಿದ್ದಿಲ್ಲ. ಹೋಗ್ಲಿ ಬಿಡು ಹುಡುಗೇನೋ ಓದ್ತೈತೆ ತಂದೆ ನಾನು ಸುಮ್ಮಾಗಿನಿ. ನಿನಗೆ ಒಂದು ಹುಲ್ಲು ಕಡ್ಡಿ ತೆಗೆದು ಅಕ್ಕಾಡಿ ಇಡು ಅನ್ನೋ ಅಂತ ಒಂದು ಕೆಲಸ ಹೇಳಿಲ್ಲ ನಿನಗೆ. ಎಲ್ಲ ಕೆಲಸನೂ ನಾನು ಮಾಡೀನಿ. ಈಗ ಸೂಟಿ ಬಂದೈತಿ. ಸೂಟಿಯಾಗಾರ ಬಂದಿಟ್ಟು ತಾಯಿಗೆ ಬಿಡಿಸಿ ನೀವು ಮಾಡಬೇಕು. ನೀವು ಆ ದೊಡ್ಡವ್ರಾಗ್ಯಾರೀಗ ಭಾಳ ಸಣ್ಣವ್ರೇನಿಲ್ಲ. ಒಂದಿಟ್ಟು ಅವಾಗ ಸಹಾಯ ಮಾಡ್ಬೇಕು ಅನ್ನೋದಿರ್ಬೇಕು. ನಾಳೆ ಗಂಡನ ಮನ್ಯಾಗ ಹಿಂಗೆ ಬಾಳೋತನ ಮಕ್ಕೊಂಡ್ರೆ ನಡೀತೈತಾನ. ನಿಮ್ಮ ಮಾತು ಅಂತ ನನಗೆ ಎಲ್ಲ ಅವ್ರವ್ ಎಂಥ ಬುದ್ಧಿ ಕಲಿಸಿ ಕೊಟ್ಟು ಕಳ್ಸಾಳ ನಮ್ಮ ಗಂಡನ ಮನೆಗೆ ಅಂತ ಅನ್ನುವಂಗೆ ನನಗೆ ಕೆಟ್ಟ ಹೆಸರು ತರ್ತೀರಿ ನೀವು. ಅಲ್ಲಿ ನೋಡಿ ಗಂಡನ ಮನ್ಯಾಗ ನಡಾ ಬಗ್ಗಿಸಿ ಮುಂಜಾನೆ ಎದ್ದು ಕೂಡಲೇ ಕೆಲಸ ಮಾಡೋದಾಕತಿ. ತಿಳ್ಕೊ ಇಲ್ಲೇ ಕಲ್ಕೊಂಡು ಹೋಗ್ರಿ. ನೀ ಈಗ ಕೆಲಸ ಮಾಡೋಕೆ ಕಲೀಲಿಕ್ಕಂದ್ರೆ ನಾಳೆ ನಿನ್ನ ಮದುವೆಯಾಗ ನಿನ್ನ ಜೊತೆ ನಾ ಬರ್ಲೇನು ಗಂಡನ ಮನೆಗೆ. ದಿನ ಹೊತ್ತೊಂಟ್ರೆ ನಮ್ಮ ಮನೆಯಾಗೂ ಕೆಲಸ ಇರ್ತೈತವ. ನಿಮ್ಮ ಮನೆಯಾಗೂ ಬಂದು ನಾನು ಕೆಲಸ ಮಾಡೋದಾಕತ್ತೆ. ನಾ ಏನಿವ ಬೆಳಕಾದ್ರೆ ನಮ್ಮ ಮಾತಿ ನನಗೆ ಎಷ್ಟು ಇದು ಮಾಡ್ತಿದ್ಲ. ನಿನಗೂ ಅಂತ ಆತಿಸಿಕೊಂಡ್ರೆ ಏನು ಮಾಡ್ತಿ ನೀನು? ಹಾಸಿಗೆ ಮೇಲೆ ಹೋಗ್ಬೇಕು ನದಿ. ನಿಮ್ಮ ತಂಗಿ ಎಲ್ಲಿ ಹೋದ್ಲು? ಇನ್ನೂ ಹೊತ್ತಾಗೈತಿ. ಹೊತ್ತಾಗೋ ತಡ ಎಲ್ಲ ಹೋಗೇ ಬಿಟ್ಟಾಳಿ. ಏನಕ್ಕೆ ಎಲ್ಲಿ ಹೋಗಾಳಕಿ? ಮುಂಜಾನೆ ಏನು ಕೆಲಸ ಇರ್ತಿತ್ತೀವೋ ಏನು ತಾನು ಹಾಕಿದನ್ನು ನನಗೆ ಏನೇನು ತಿಳಿಬಾತ್ ನೋಡುವ. ಯಾವಾಗ ಎದ್ದಳು ಏನು ಮಾಡ್ಲು ಎಲ್ಲಿ ಹೋದಳು ಏನು ತಾನ ಏನೂ ಗೊತ್ತಾಗ್ಬಾತ್. ಒಗ್ಗವನು ಅವನತ್ತಾಗ ಎಲ್ಲಿ ಹೋದ್ಲಕ್ಕಿ? ಆಡಾಕಿನಾರು ಹೋದ್ಲನ್ ಮತ್ತೆ. ಇದಕ್ಕೆ ಯಾವ ಹುಂಚಿ ಗಿಡ ಅದು ಹತ್ತಿ ಕೂತು ಹುಂಚಿಕಾಯಿ ಅದು ಕೇಳತ್ತೇಳು. ಏನು ಯವ್ವ ಈ ಹುಡುಗರೇ ಈ ಹುಡುಗಿನ ಹಿಡಿದೊಂದು ದೊಡ್ಡ ತಗದಾಗೈತೆ ನನಗೆ. ದೊಡ್ಡದೊಂದು ಹಿಂಗೈತಿ ಸಾಂದೊಂದು ಹಂಗೈತಿ. ಯವ್ವ ಆಯ್ತು ಎರಡು ನಡ್ಬೇಕು ಸಿಕ್ಕೊಂಡು ನಾವು ಅಡ್ಡಾಡತ್ತೇನೆ ಇಲ್ಲಿ. ಆಯ್ತು ಮಮ್ಮಿ ಆಕೆ ಬರಾನ ಹೇಳ್ತೇನೆ ನಿನಗೆ. ಇನ್ನೊಂದು ಚೂರು ಮಲ್ಕೋತೀನಿ ಮಮ್ಮಿ. ಅವ್ವ ಪ್ಲೀಸ್ ಅವ್ವ ಪ್ಲೀಸ್ ಒಂದು ಸ್ವಲ್ಪ ಮಲ್ಕೋತ್ನವ್ವ. ಹೇಳ್ತೀಯ ಏನಂತಿ ಮಾತು ಮಕ್ಕೋತಂತಿಲ್ಲ ಗೊತ್ತಾರೆ ಹಾಕತ್ಲ ದೊಡ್ಡಕೇಗಿ ತಂಗಿ. ಒಂದಿಟ್ಟು ಬುದ್ಧಿ ಹಾಕಲ ಎಲ್ಲಿಟ್ಟಿ ಹೇಳು ಒಂದು ಸ್ವಲ್ಪ ಹೇಳು. ಎದ್ದ ಒಂದಿಟ್ಟು ಬಾಂಡೆ ರೀತಿಕ್ ಬಾ ನನ್ನ ಜೊತೆ. ನಾನು ಆಗಳಿಂತ್ರ ನೋಡತ್ತೇನೆ ಮಮ್ಮಿ. ಎಲ್ಲ ಕೆಲಸ ಮಾಡೇನಂತಿ. ಮತ್ತೆ ಈಗ ನಾನು ಬಾಂಡೆ ತಿಕ್ಕ ಕರೆಯತ್ತಿಲ್ಲ. ಹ್ಞೂನಮ್ಮ ಬಾಂಡೆನೂ ತಿಕ್ತೀನಿ, ಅರಬಿನೂ ಒಗ್ದಾಕ್ತೀನಿ, ನೆಲಾನೂ ಒರೆಸ್ತೀನಿ, ಅಡುಗೆನೂ ಮಾಡ್ತೀನಿ, ತಾಟ್ನಾಗ ತಂದು ಹಾಕಿ ಇಡ್ತೀನಿ, ಕೈ ತುತ್ತು ಮಾಡಿ ನಿಮಗೆ ಊಟನೂ ಮಾಡಿಸ್ತೀನಿ. ಎಲ್ಲ ನಾನು ಮಾಡ್ತೀನಿ. ನೀವು ಏನೇನೇನು ಮಾಡಬೇಡ್ರಿ. ಈಗೇನು ಬೇಡ ಇಲ್ಲೇ ಮಕ್ಕೋ ಇಲ್ಲೇ ನಾಷ್ಟಾಗ ತಂದು ಇಲ್ಲೇ ತಿನ್ನಿಸ್ಬಿಡ್ತೀನಿ ನನಗೆ. ವಾವ್ ಮಮ್ಮಿ ಇದು ಗುಡ್ಡ ಐಡಿಯಾ. ಏನು ಗುಡ್ಡೋ ಗಿಡ್ಡು ನಡಿ ಹಚ್ಚಿ ಏನು ಹಚ್ಚಿ ನಡಿಯೋದು ನಡಿ. ಶಾಂತ ಏನ್ ಮಾಡತ್ತಿ ಒಳಗ? ಶಾಂತ ಹೊರಗ್ ಬಾ ಒಂದ್ ಸ್ವಲ್ಪ. ಅಯ್ಯೋ ನಿಮ್ಮ ಅಪ್ಪ ಬಂದು ನೋಡು. ಹೇಳು ಒಂದು ಸ್ವಲ್ಪ ಹೇಳು ಕೆಲಸ ಮಾಡ್ಯಾಳ. ಮತ್ತು ನಾನು ನಿನಗೆ ಏನಾರ ನಿಮ್ಮ ಅಪ್ಪ ನಾನು ಬೈತಾನೆ. ಹೇಳು ಒಂದು ಈಟು ತಗದ ಮಾಡ್ಯಾಳ ತಂಗಿ. ಶಾನೆ ಅವನಿ ಬಂಗಾರಿ ಹೇಳಯ್ಯವು. ಮತ್ತು ನಿಮ್ಮ ಅಪ್ಪ ಬೈಯಾಕೆ ಹತ್ತಾನ. ಹೋಗ್ಲಿ ಬಿಡು ಹೆಣ್ಣು ಹುಡುಗರ ಕೊಟ್ಟು ಮನೆಗೆ ಹೋಗವ್ರು ಅವ್ರಿಗೆ ಏನು ಅನ್ನಕ್ಕೆ ಹೋಗ್ಬೇಡತ್ತ. ನನಗೆ ಬೈತಾನ ತಂಗಿ. ಹೇಳಯ್ಯ ಒಂದೆರಡು ತಗದ ಮಾಡ್ಲ. ನಂದು ಅರ್ಥ ಮಾಡ್ಕೋರ್ಯವ ಒಂದು ಸ್ವಲ್ಪ. ಹೇಳು ಮ್ಯಾಗ ಹೇಳು. ನಾ ಅವ್ರಿಗೆ ಒಂದಿಟ್ಟು ನೀರು ಕೊಡ್ತೀನಿ. ಎದ್ದು ಬಾ ಬೇಗ ಬಾ ಹೊರಗೆ ಬಾ. ಅಪ್ಪ ಬಂದ್ಯಾ ಮಗಳ? ಏನ್ ಇಟ್ಟ ಆರಿಸ್ಕೊಂಡ್ ಬಂದಿ? ಇಲ್ಲಪ್ಪ ನಾ ಹೋಗುದ್ರ ಬೆಳಿಗ್ಗೆ ಯಾರೋ ಆರಿಸ್ಕೊಂಡು ಹೋಗ್ಬಿಟ್ಟಿರು. ಇದ್ದಿದ್ದಿಲ್ಲ ಇಷ್ಟೇ ಇದ್ವು. ಹಂಗ ಮತ್ತ
ಬೆಳಿಗ್ಗೆ 5 ಗಂಟೆಗೆ ಚಾಲು ಮಾಡಿರ್ತಾರೆ. ರಾತ್ರಿ ಜೋರ ಗಾಳಿ ಬಿಟ್ಟಿತ್ತಲ್ಲ, ಮಳಿ ಗಾಳಿ ಗುಡುಗ ಎಲ್ಲ ಆಗಿ ಸೊ ಬಿದ್ದಿರ್ತಾವ. ಮತ್ತು ಮುಂಜಾನೆ ದೌಡ್ ಹೋಗಿ ಆರಿಸ್ಕೊಂಡ್ಬರ್ತಾರು. ನೀ ಬಂದು 6-7 ಗಂಟೆ ಸುಮಾರು ಬಿಟ್ಟಿರ್ತಾರ. ಮಂದಿ ಎಲ್ಲ ಆರಿಸ್ಕೊಂಡು ಹೋಗಿರ್ತಾರೆ. ಮಂದಿ ಇಂಥದಕ್ಕೆ ಕಾಯ್ಕೊಂಡು ಕೂತಿರ್ತಾರೆ. ನೀ ಬೆಳಿಗ್ಗೆ ಹೋಗಿರ್ತೀಯಲ್ಲ, ಬೆಳಿಗ್ಗೆ ಜಲ್ದಿನ ಹೋಗಿರ್ತೀನಿ, ಆರಿಸಿಡ್ಬೇಕಾಗಿತ್ತು ನನಗೆ. ಯವ್ವ ಹೊಲ್ದಾಗ ಮಾಡಿದ್ರೆ ಮುಗಿಲಾರ್ದಟ್ ಕೆಲಸ. ಇನ್ನು ಇದನ್ನೊಂದು ಎಲೆ ಆರಿಸ್ಕೋತ ಕೊಡ್ರಲ್ಲ ಯವ್ವ. ನೋಡ್ತಿ ಇಲ್ಲಿ ಎಷ್ಟು ಇರ್ತೈತಿ ಕೆಲಸ ಅನ್ನೋದು. ಮತ್ತು ಅದನ್ನ ಬಿಟ್ಟು ನಾ ಇದನ್ನ ಯಾವಾಗ ಮಾಡಲಿ. ಈ ಸಲ ನಮ್ಮ ಹೊಲದಾಗ ಚಲೋ ಜಾತಿವಿ 2 ಮಾವಿನ ಗಿಡ ಚಲೋ ತಂದು ಹಚ್ಚತಾನ. ನೀ ಚಿಂತೆ ಮಾಡಬೇಡ. ಆಪೂಸ ಮತ್ತು ಇನ್ನೊಂದು ಯಾವ್ದಾರು ಚಲೋ ಅಂತ ತಂದು ಹಚ್ಚತಾನ. ಗಿಡ್ಡ ಜಾತಿ ಇರ್ಬೇಕು. ಎದಕ್ಕಂದ್ರೆ ನೀ ಗಿಡ್ಡದಿಲ್ಲ, ನೀ ಹರ್ಯಾಕ್ ಹೋದಾಗ ಕೈ ಹಿಂಗೆ ಎತ್ತಿರ ನಿನ್ನ ಕೈ ಸಿಗಬೇಕು ಅಂತ ಗಿಡ್ಡ ಜಾತಿ ತಂದು ಹಚ್ಚತಾನ. ನಂಗೆ ಗಿಡ್ಡಿ ಇಲ್ಲ ಅಪ್ಪ. ಹೇ ಒಂದದಿ ಸುಭದ್ರಿ ಇಲ್ಲದಿ? ಎಲ್ಲೋಗಿದೆ ಮುಂಜಾನೆ ಎಲ್ಲೋಗಿದೆ ಅಂತ ಹೇಳ್ತೀವ, ಬಾಯ್ ಬಿಡ್ತೀವಿ ಏನತಿ ಸುಮ್ಮಿರ್ತೀವ. ಹಂಗೆ ಬಾಯಿ ಮುಚ್ಕೊಂಡಿದ್ರೆ ನಡೆಯಂಗಿಲ್ಲ, ಬಾಯ್ ಬಿಟ್ಟು ಹೇಳ. ಅಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಆಡಕ್ಕೆ ಹೋಗಿ ಗೊತ್ತಾಕತ್ಲ ನೀನು? ಸಣ್ಣ ಹುಡುಗರು ಕೂಡ ಸಣ್ಣಕ್ಕೆನ ಬರ್ಬರ್ತ ಸಣ್ಣಕ್ಕೆನ್ನಿ. ಒಂದಿಟ್ಟು ಏನಾರ ಮನ್ಯಾಗ ತೊಳಿದು ಬೆಳೆದು ಇರ್ತೈತೆ ಅನ್ನೋದು ಕಬರ್ ಇಲ್ಲ ನನಗೆ. ಒಂದಿಟ್ಟು ಕೆಲಸ ಪಕ್ಷಿ ಮಾಡಿಕೊಡು ಅನ್ನೋದು ಏನಿಲ್ಲ. ಮುಂಜಾನೆ ಎದ್ದು ಕೂಡಲೇ ಆಡಕ್ಕೆ ಹೋಗ್ಬಿಡ್ತಿ. ಎದ್ಲಂದ್ರೆ ಹೋಗೇ ಬಿಡೋದು. ದಿನ ಎಬ್ಸಿರ ಹೇಳಂಗಿಲ್ಲ. ಇವತ್ತೇನ ದೌಡ್ ಎದ್ದು ಓಡಿ. ಅಪ್ಪ ಅಲ್ಲಿ ನೋಡಲ್ಲಿ ಅವು ಹೆಂಗೆ ಬೈತಾಳ, ಒಂದಿಟ್ಟು ಹೇಳ ನೀನು. ಹೇಳ ನೀನು ಕೂಡ ನಾವು ಹೊಲಕ್ಕೆ ಬಂದಿದ್ದಿಲ್ಲ ನಿನ್ನ ಜೊತೆ ಕೆಲಸ ಮಾಡಕ್ಕೆ. ಹೇಳ ಹೋಗಿ ನೀನು. ಬಾಯ್ ಬಡಿತಾನೀಗ. ಕುಡ್ದಿದ್ದೊಂದು ಆಟೆ ಚಾ ಅಲ್ಲೇ ಗಾಡಿಗೆ ಸಿಡಿಬೇಕು ಹಂಗೆ ಬಡಿತಾನೀಗ. ಮನ್ಯಾಗ ಒಂದು ಕಿಸಾಮತಿ ಒಂದು ಕೆಲಸ ಮಾಡಂಗಿಲ್ಲ. ಇನ್ನು ಹೊಲಕ್ಕೆ ಹೋಗಿ ನೀ ಕೆಲಸ ಮಾಡಿ ನಾನು ನಂಬಬೇಕಾಯ್ತನ. ಹೊಲಕ್ಕೆ ಎದಕ್ಕೆ ಹೋಗಿದ್ದಿ ಕಾಲಿಪಿಲಿ? ಸುಳ್ಳು ಹೇಳ್ತೀಯ ನನ್ನ ಮುಂದೆ ಹೊಲಕ್ಕೆ ಹೋಗಿನಂತ ಹೇಳ. ಎಲ್ಲೋಗಿದತ್ತ? ಅಪ್ಪಾಜಿ ನೋಡಲಕ್ಕೆ ಹೆಂಗೆ ಬೈತಾಳಲ್ಲಿ. ಹೇಳಲ್ಲ ಅಪ್ಪಾಜಿ. ನಾ ಏನು ಕೆಲಸ ಮಾಡಿದ್ನಪ್ಪ ನೀನು ಕೂಟ ಬಂದು? ಬೆಳಿಗ್ಗೆ ನಿಶಕ್ನಾಗ ಎದ್ದು ಬಂದು ಕೆಲಸ ಮಾಡೀನಿಲ್ಲ ಅಪ್ಪಾಜಿ. ಹೇಳಪ್ಪಾಜಿ ಎಷ್ಟು ಕೆಲಸ ಮಾಡಿದ್ನಪ್ಪಾಜಿ ಅಲ್ಲಿ? ಕೆಲಸ ಮಾಡಿದ್ಲಕ್ಕಲ್ಲಿ ಕೆಲಸ ಮಾಡಿದ್ಲಕ್ಕಲ್ಲಿ. ಏನು ಕೆಲಸ ಮಾಡಿದ್ಲು? ಹೇಳಪ್ಪ, ನಾ ಏನು ಕೆಲಸ ಮಾಡಿದ್ನಿ ಹೇಳ ಪ್ಲೀಸ್ ಹೇಳಪ್ಪ. ಅದು ಹೇಳಪ್ಪ, ಹೊಲಕ್ಕೆ ನೀರು ಬಿಟ್ಟಿದ್ದು ಹೇಳಪ್ಪ. ಹೊಲದಾಗ ಎಲ್ಲ ಗಿಡಕ್ಕೂ ಮೋಟ್ರ್ ಚಾಲು ಮಾಡಿ ನೀರು ಬಿಟ್ಟಿದ್ದು ಹೇಳಪ್ಪ. ಹೊಲಕ್ಕೆ ನೀರು ಬಿಟ್ಟಿದ್ಲ. ನೀರು ಗಿಡಗಳಿಗೆಲ್ಲ ಮೋಟರ್ ನೀರು ಬಿಟ್ಟಿದ್ಲಕ್ಕಿ. ನೀರು ಬಿಟ್ಟ್ಯಾ? ಭಾರಿ ಕೆಲಸ ಮಾಡಿಬಿಟ್ಟಲ್ಲವಾ. ಮತ್ತೇನು ಮಾಡ್ದಿ ಅಪ್ಪ? ಮತ್ತೇನು ಮಾಡಿದ್ನಿ ಹೇಳು. ಮತ್ತು ಅದಲ್ಲ ಅಪ್ಪ, ಟೊಮ್ಯಾಟೊ ಹರ್ದಿಲ್ಲ. ಟೊಮ್ಯಾಟೊ ಹರ್ದಿ ಅದನ್ನ ಹೇಳ ಅವಾಗ. ಟೊಮ್ಯಾಟೊ ಹರ್ತೀವಿ. ಮತ್ತದು ಹೊಲಕ್ಕೆ ಅದೇನದ ಗೊಬ್ಬರ ಹಾಕಿದ್ವಲ್ಲ, ಗೊಬ್ಬರ ಅದನ್ನ ಹೇಳ. ಗೊಬ್ಬರ ಹಾಕಿದ್ವಿ. ಅದು ಸಾಕು. ಅಪ್ಪ ಮಗಳ ಮಾಡುದ ನನಗೇನ ಸುಳ್ಳು ಹೇಳೋದು ಗೊತ್ತಾಗಲ್ಲ ಅನ್ಕೋಬೇಡ್ರಿ. ಎಲ್ಲ ಗೊತ್ತಾಗತ್ತೈತೆ ನನಗೆ. ನಿಮ್ಮಿಬ್ಬರು ಕಣ್ಣಿಗೆ ಹೆಂಗೆ ಅಂತನ ಹುಚ್ಚುಮುಳಿ ಕಂಡಂಗೆ ಅಂತನ? ಏನು ಏನು ತೆಲಿಗೆ ಅರಮೂರು ಹಿಡ್ದಂಗೆ ಅಂತನೋ? ಹೆಂಗಾರೆ ಕಾಣತ್ತೆ ನಿಮ್ಮಿಬ್ರಿಗೂ ಅಪ್ಪ ಮಗಳಿಗೆ? ಹೇಳ್ತೀರಿ ಏನತ್ತೀರಿ? ಏನು ಮಾಡಿದಿ? ಗಿಡಕ್ಕೆ ಸುಕ್ಕು ನೀರು ಹಾಕಿದಿ? ಮತ್ತು ನಿಂದು ಅಂಗಿನ ತೋದಿಲ್ಲ? ಅದು ದೂರ ನಿಂತು ಹಾಸಿದ್ಯಾವ. ಯಾರ ಕಿವ್ಯಾಗ ಹೂ ಇಡತ್ತೀವ ಮಗಳ? ಯಾರ ಕಿವ್ಯಾಗ ಹೂ ಇಡತ್ತಿ? ನಿನ್ನೆ ರಾತ್ರಿ ಹತ್ತಿದ ಮಳಿ ಬೆಳತನ ಹೊಡೆದೈತಿ. ಈಗ ಮುಂಜಾನೆ ಮಳಿ ನಿಂತೈತಿ. ನೀ ಅಂತಿ ಗಿಡಕ್ಕೆ ನೀರು ಹಾಸಿನತ್ತ. ನಾ ಏನು ಹೆಂಗೆ ನಂಬಲಿ? ಮತ್ತು ರಾತ್ರಿ ಆಗಿದ ಮಳಿ ಆನಿಕಲ್ ಮಳಿ ಆಗೈತಿ. ನೀನು ಹೇಳತ್ತಿ ಬೆಳಿಗ್ಗೆ ಹೊಲಕ್ಕೆ ನೀರು ಹಾಸಿನವ್ವಾ ತಂದು. ಹೆಂಗೆ ಏನು ಸುದ್ದಿದ? ನಾನು ನಿಮ್ಮಿಬ್ರು ಕಣ್ಣಿಗೆ ಹುಚ್ಚಿಕೊಂಡಂಗೆ ಕಾಣತ್ತೆ ನಾನು? ಅರೆ ಅಪ್ಪ ಮಗಳು ಕೂಡ ನಾನು ಮಂಗೆ ಮಾಡತ್ತೀರ ನಿಮ್ಮಿಬ್ರು. ಹೇಳ್ತೀರೋ ಏನಂತೀರಿ? ಕೆಲಸ ಬಕ್ಷಿ ಮಾಡೋದು ಏನೂ ಗೊತ್ತಿಲ್ಲ. ಮಾವಿನಕಾಯಿ ಎಲ್ಲ ತಂದೀವನ? ಹಳಕ್ಕೆ ಹೋಗಿದ್ದೇನಾ ಆರ್ಸಕ್ಕ? ಹಳಕ್ಕೆ ಹೋಗಿದ್ದೇನಾ? ಆ ಮಾವಿನಕಾಯಿ ಆರ್ಸಕ್ಕೆ ನಿಂಗೆ ಹಳದಾಗ ಇಳಿಬೇಡದ್ ನೀನು. ಕಂಟ್ಯಾಗ ಮುಳ್ಳ್ಯಾಗ ಇಳಿಬೇಡತ್ ಹೇಳೇನೋ ಇಲ್ಲೋ ನಿನಗೆ. ಈ ಹುಡುಗಿದಿ ಕೈಗೆ ಏನಾರೇ ಹರಿದು ಅಂದ್ರೆ ಏನು ಮಾಡ್ತಿ? ಎಷ್ಟು ಸರಿ ಹೇಳುದು ನಾನು ನಿನಗೆ? ಹಳದಾಗ ಹೋಗ್ಬೇಡವಾ ಅಂತಂದ ಎಷ್ಟು ಸರಿ ಹೇಳೋದು? ಹೊಕ್ಕೇನ 20 ಸರಿ ಹೊಕ್ಕೇನ? ಎಷ್ಟು ಸರಿ ಹೇಳ್ಬೇಕು ನಾ ಇನ್ನು ನಿನಗೆ? ಎಷ್ಟು ಸರಿ ಹೇಳ್ಬೇಕು ಹೇಳ ನಾನು ನಿನಗೆ? ಇನ್ನೂ ಎಟ್ಟರೇ ಹೇಳಬೇಕು? ಎಟ್ಟರೇ ನನ್ನ ಜೀವ ತಿಂತೀನಿ. ಮಾವಿನಕಾಯಿ ಸೀಸನ್ ಬಂದ್ರೆ ಇದೊಂದು ನಿಂದು ರಾಡಿ ಒಟ್ಟು ಹೋಗೋದು ಹಳದಾಗ ಇಳಿದು ಮಾವಿನಕಾಯಿ ತರೋದು. ಇನ್ನೊಮ್ಮೆ ಕಾಲು ಇಡು ನೀನು ಏನು ಮಾಡ್ತಾನೆ ನೋಡೋಕ್ಕೆ. ಎದಕ್ಕೆ ತಂದ್ಯಾವ ನಟ್ಟೆಲ್ಲ ಮಾವಿನಕಾಯಿ? ಮಾವಿನಕಾಯಿ ತಂದ್ಯಾವ ಎದಕ್ಕೆ ಅಕ್ಕವು? ಭಾಳ ಇರ್ತಾವಂತ ಹೋಗಿದ್ನಿ ಅವ್ವ. ಅಲ್ಲಿ ಯಾರು ಆರಿಸ್ಕೊಂಡು ಹೋಗ್ಯಾರ. ನಾರು ಏನು ಮಾಡಲಿ? ನೆಶಕ್ನಾಗ 4-5 ಗಂಟೆ ಅಂದ್ರೆ ಚಾಲು ಆಗಿರ್ತಾರೆ ಮಂದಿ. ಬಿದ್ದಿರ್ತಾವ ಗೊತ್ತಿರ್ತೈತೆ ಅವ್ರಿಗೆ. ದಡ ಹೋಗಿ ಆರಿಸ್ಕೊಂಡು ಬರ್ತಾರೋ. ನಿನ್ನಂಗೆ 7 ಹೋದ್ರೆ ಸಿಗ್ತಾವ ಅವು. ಅದಂತಿನ್ನ ಅಲ್ಲಿ ನಿಮ್ಮ ಅಕ್ಕ ಮಕ್ಕೊಂಡಾಳಕ್ಕೆ ಹಿಂಗೆ ಕೇಳಿ ನೀ ಯಾಕೇನೋ ಭಯ ಬಿಡಲಿಲ್ಲ. ಇಬ್ರು ಕೂಡ ಏನೋ ಮಸ್ರತ್ ನಡ್ಸ್ಯಾರ ಅನ್ನಂಗೆ ಆಯ್ತು ನೀವಿಬ್ರು. ಬಯ್ಯವಾಕಿಗೆ ಇನ್ನಟ್ ಬಯ್ಯ 2 ಸರಿ ಹೇಳ್ರಿ ಹಿಂಗೆ ಮಾಡ್ತಾಕಿ. ಇನ್ನಟ್ ಹೆಂಗೆ ಬೈಬೇಕಂದ್ರೆ ಫುಲ್ ತೂತು ಅತ್ತೊಂದು ಉಗುಳಿ ಬಯ್ಯವಾಕಿಗೆ. ನಾ ಹೇಳಿನಕ್ಕಿಗೆ 2 ಸರಿ ನೀ ಹಳದಾಗದು ಹೋಗ್ಬೇಡ. ಅವು ಬೈತಾಳ ನೋಡ ನಿನಗೆ ಭಾಳ ಬೈತಾಳ. ಅವು ಹೇಳ್ರೂ ಕೇಳಂಗಿಲ್ಲ. ನನ್ನ ಮಾತಾ ಕೇಳಂಗಿಲ್ಲ. ಹಾಕಿ ತಾನ ಓಡೋಡಿ ಹೋಗ್ಬಿಡ್ತಾ. ನಾ ಹೇಳ್ರು ಮಾತು ಹೋಗ್ಯಾಳ ಅಕ್ಕನ ಮಾತಿಗೆ ಒಂದು ಈಟರೆ ಮರ್ಯಾದೆ ಕೊಡ್ಬೇಕನ್ನೋದು ಐತೆ ಬೇಕಿಗೆ. ಏನೇನೂ ಇಲ್ಲ. ಅಲ್ಲಿ ಮಾವಿನಕಾಯಿ ಆರಿಸ್ಕೊಂಬ ಹೋಗ್ತೀನಿ ಅನ್ನೋದು ಹೇಳೋದಕ್ಕೆ ನೀನು ಈಗ ಅವನ ಮುಂದೆ ನನ್ನ ಬಗ್ಗೆ ಚಾಡಿ ಹೇಳ್ತಿ.
ಇಬ್ರು ಅವರ ನೀವು ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಬೇವಿನಕಾಯಿ ಹಾಗಲಕಾಯಿ ಸಾಕ್ಷಿ ಅನ್ನೋಂಗೆ ಅದೇರ್ ನೋಡಿ ಇಬ್ರು ಮನ್ಯಾಗ ಇಬ್ರು ಅಕ್ಕ ತಂಗಿ ಇಬ್ರು ಅವ್ರು ಅದೇರ್ ನೀವು ಅದೇನೋ ಅಂತಾರಲ್ಲ ಇದ್ಲಿ ಮಶಿಗೆ ಬುದ್ಧಿ ಹೇಳ್ತಂತ ಹಂಗೆ ಹೇಳ್ತಾರೆ ನೀನು ನೆಟ್ಕದಿ ಏನ್ಲೇ ನೀನು ನೆಟ್ಗೆ ಇದ್ರಟ್ಟಾಕಿ ಮಾತಾಡೋದು ನೀನು ನೆಟ್ಗೆ ಇಲ್ಲ ಆಕಿಗೇನು ಹೇಳ್ತಿ ಹಾಂ ದೊಡ್ಡಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ ಅದು ಕರೇನ ನೋಡು ಆಕಿ ನೆಶಿಕ್ನಾಗ ಎದ್ದ ಇದನ್ನ ಮಾವಿನಕಾಯಿ ಯಾರು ಸಕರೆ ಹೋಗ್ಯಾಳ ನೀ ಏನು ಮಾಡತ್ತಿ ನೀ ಹಾಸ್ಕೇಸ್ಕೊಂಡು ಮಕ್ಕೊಂಡಿನ ಅವು ಬಂದು ಎಪ್ಸಿರೋನು ಹೇಳಕ್ಕೆ ತಯಾರಿಲ್ಲ ಅಂಥ ಮಗಳ್ ಇಷ್ಟೊತ್ತನ ಮಕ್ಕೊಂಡಿದ್ದು ಮನ್ಯಾಗ ಏನು ಕೆಲಸ ಮಾಡಿದ್ನಿ ನಡ್ರಿ ಸೀದಾ ಇಬ್ರು ಹಿತ್ತಲ್ಲ ನಡ್ರಿ ಒಬ್ಬಕ್ಕೆ ಬಾಂಡೆ ತಿಕ್ರಿ ಒಬ್ಬಕ್ಕೆ ತೊಳಿರಿ ಏನು ನಡ್ರಿ ಈಗ ಮೊದಲು ಕೆಲಸ ಮಾಡ್ರಿ ಆಮೇಲೆ ಮುಂದಿನ ಮಾತು ಮಾತಾಡಕ್ರಿ ನೀವು ಒಬ್ಬಕ್ಕೆ ಅರ್ಬಿ ಒಗಿರಿ ಒಬ್ಬಕ್ಕೆ ಹಿಂಡ್ರಿ ಆಮೇಲೆ ಇಬ್ರು ಕೂಡಿಸಿ ಒಣಗಿ ಹಾಕ್ರಿ ಇಬ್ರು ಹಂಚ್ಕೊಂಡು ಕೆಲಸ ಮಾಡ್ರಿ ಭಾಳ ಚಲೋ ಆತಿರ್ಲಿಕ್ಕಂದ್ರೆ ಮತ್ತು ಇಬ್ಬರಿಗೂ ಮತ್ತು ಭಾಳ ಕೆಟ್ಟ ಕಡತ್ ಬೀಳ್ತಾವ ನಿಮಗಿಬ್ಬರಿಗೂ ಬಾಂಡೆ ತಿಕ್ಕೊಂಡು ಬಂದ್ರಿ ದಡ ದಡ ನಾಷ್ಟ ಕಾಣ್ತೀರಿ ಇಲ್ಲಿಕ ನಾಷ್ಟನೂ ಇಲ್ಲ ಏನೂ ಇಲ್ಲ ನಿಮಗಿಬ್ಬರಿಗೂ ಕೆಲಸ ಮಾಡ್ರೆ ಏನಾರು ಕೊಡ್ತಾನೆ ಇದಕ್ಕೆ ಒಂದು ತುನುಕ್ ರೊಟ್ಟಿನೂ ಕೊಡಂಗಿಲ್ಲ ನಿಮಗೆ ಇವತ್ತು ಅಪ್ಪಾಜಿ ಶಾಂತ ಹೋಗ್ಲಿ ಬಿಡು ಎದಕ್ಕೆ ಬೈತಿ ಒಂದಿಟ್ಟು ಶಾಂತ ಆಗ್ನಿ ಪಾಪ ಏನಾತು ಬಿಡು ಹೋಗ್ಲಿ ನಾಳೆ ಕೊಟ್ಟ ಮನೆಗೆ ಹೋಗುವವು ಎಡ್ಡು ಹೆಣ್ಣು ಮಕ್ಕಳ ಗಂಡನ ಮನೆ ಹೆಂಗಿರ್ತೈತಿ ಏನೋ ಗೊತ್ತಿಲ್ಲ ಇಲ್ಲರಿ ಚಂದಂಗೆ ತಿಂದು ಆರಾಮ ಆಡ್ಕೊಂಡು ಬೆಳೀಲಿ ಬೀಡು ಎದಕ್ಕೆ ಹುಡುಗರಿಗೆ ಕಿರಿಕಿರಿ ಮಾಡ್ತಿ ಇನ್ನ ತವ್ರ ಮನೆಯಾಗ ಇರು ಮಟ ತಿಂದು ಉಂಡು ನಕ್ಕೋತು ಕುಣ್ಕೋತು ಇರ್ಲಿ ನೀ ಎದಕ್ಕೆ ಕಾಡ್ತಿ ಅವ್ರಿಗೆ ನಾನು ಅದನ್ನ ಹೇಳೋದು ಅತ್ತಿ ಮನೆ ಹೆಂಗಿರ್ತೈತೆ ಗೊತ್ತಿಲ್ಲ ಎಲ್ಲ ಇಲ್ಲೇ ಕಲಿತು ಹೋಗ್ರವ ನಾನು ಅದನ್ನ ಹೇಳತ್ತೀನಿ ರೀ ನಿಮ್ಗೆ ಯಾಕೆ ತಿಳಿವತ್ತು ನಾಳೆ ಈ ಸಿಗು ಮನೆ ಅಂತ ಸಿಗ್ತೈತಿ ಯಾರಿಗೆ ಗೊತ್ತಾ ಇಲ್ಲೇ ಕಲಿತು ಹೋದ್ರೆ ನಮಗೂ ಚಲೋಲ್ಲ ಇಲ್ಲಕನ ಎಲ್ಲರೂ ಅಂತಾರು ಅವು ಅಪ್ಪ ಏನು ಕಲ್ಸ್ಯಾರ ಇವ್ರಿಗೆ ಅವು ಏನು ಅಡಿಗೆ ಕಲಿಸಿಲ್ಲ ಏನು ಮಾಡಿಲ್ಲ ಅಪ್ಪ ಒಂದು ಸಂಸ್ಕೃತಿ ಕಲಿಸಿಲ್ಲ ನಾಳೆ ನಮಗೆ ಇಬ್ರಿಗೂ ಬರ್ತಾವೆ ಅದಕ್ಕೆ ಈಗ ಎಲ್ಲ ಕಲೀರ್ವಾ ಮಾಡಿರ್ವಾ ಅಂತ ಹೇಳೋದು ಅದಕ್ಕೆ ರೀ ಈಗಿನ ಒಂದಿಟ ಕೆಲಸ ಮಾಡೋದು ಕಲ್ತ್ರ ಅಡುಗೆ ಮಾಡೋದು ಕೆಲಸ ಬಕ್ಷಿ ಮಾಡೋದು ಕಲಿತ್ರ ನಾಳೆ ಅವ್ರಿಗೆ ಅನುಕೂಲ ಆಕತ್ತೈತೆ ನಾ ಬಡ್ಕೋದು ಏನಿಲ್ಲದೆ ಸುಟ್ಟಿಗೆ ಸಿಡ್ಕೊಂಡು ಸೀದಾ ಹೋಗಿ ನಿಂತ್ರಂದ್ರೆ ನಿಂತ್ರಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಆಮೇಲೆ ಗಂಡನ ಮನೆಯವ್ರು ಅತ್ತಾರ ನಿಮ್ಮವ್ವ ಹೆಂಗೆ ನಿಮ್ಗೆ ಇಂಥದ್ದು ಕಲ್ಸಾಳಿ ಏನಂತ ಕೇಳ್ತಾರೆ ನನಗೆ ಎಷ್ಟು ತ್ರಾಸ ಆಕತ್ತೆ ಅವಾಗ ಒಂದು ಕೆಲಸ ಕಲಿಸಿಲ್ಲ ಅಂತ ಹೇಳಿ ಮಾತು ಎತ್ತಿದ್ರೆ ನಿಮ್ಮವ್ವ ಅಂತ ಮಾತು ಬರ್ತಾವೆ ಅತ್ತಿ ಮನೆಯವ್ರ ನನಗೆ ಹೂ ಏರಿಸ್ತಾರೆ ನೀವು ಸುಮ್ಮಿರಿ ಉಪ್ಪು ಮಾಡಿ ಸಾಕು ಈಗ ಎರಡು ಜವಾಬ್ದಾರಿ ಬರಲಿ ಸುಮ್ಮಿರಿ ಸಾಕು ನೀವು ಕಳಿಸ್ದವ್ರಿ ಕಡೆ ಸಾಲಿ ಮುಗಿತು ಪೇಪರ್ ಮುಗಿತು ಎಲ್ಲ ಮುಗಿತು ಈಗ ಒಂದಿಟ್ಟು ಕೆಲಸ ಮಾಡಲಿ ನೀವು ಸುಮ್ ಕುಂದ್ರಿ ಸಾಲಿದ್ದಾಗ ಬಿಡೋದು ಈಗ ಬಿಡೋದು ನಾನು ಹೆಂಗೆ ಈಗ ಮೇಲೆ ಗಪ್ಪೇರಿ ನಾ ಮಾತು ಓದಕ್ಕೆ ಹೋಗ್ತೀನಿ ಓದಕ್ಕೆ ಹೋಗೋ ಮಟ್ಟಾರೆ ಕೆಲಸ ಮಾಡಿ ನಡಿ ಒಳಗೆ ನಡಿ ಬರ್ರಿಬ್ರು ನಾ ಹಿತ್ತಲ್ದಾಗೆಲ್ಲ ಬಾಂಡೆ ಓದಿಡ್ತಾನೆ ಬರ್ರಿಬ್ರು ಯಾಕೋ ಇವತ್ತು ನಿಮ್ಮ ಅವ್ವ ಸಿಕ್ಕಿದ್ದಳು ಒಂದು ನಾಲ್ಕು ಬಾಂಡೆ ತಿಕ್ಕಿದಂಗೆ ಮಾಡ್ರಿ ತಿಕ್ಕಿ ಇವತ್ತೊಂದಿಷ್ಟು ಸಮಾಧಾನ ಮಾಡಿಬಿಡ್ರಿ ಈಗ ಬಾ ತಲೆ ಕೆಡಿಸ್ಕೋಬೇಡ್ರಿ ಹೋಗಿ ಬಾಂಡೆ ತಿಕ್ಕ್ರಿ ಬಾಳುತನ ಕುಂದ್ರಬೇಡ್ರಿ ಬಡ ಮಾಡಿ ಹೊರಗೆ ಬಂದ್ಬಿಡ್ರಿ ಈಗ ನಿಮ್ಮ ಅವ್ವ ಇವತ್ತು ಯಾಕೋ ಭಾಳ ಗರಂ ಆದಂಗೆ ಕಾಣತೈತಿ ಮಾಡ್ರಿ ಇವತ್ತೊಂದಿನ ಏನಾಗೋದಿಲ್ಲ ಅಪ್ಪ ನೀನು ಮಮ್ಮಿ ಹೇಳ್ದಂಗೆ ಕೇಳ್ತಿಲ್ಲ ಏನು ಮಾಡುದ್ವಾ ಮತ್ತೆ ಆಕಿ ಒಬ್ಬಕ್ಕೆ ಹಾಕೊಳ್ಳುವ ಈಗ ತೆಗೆದು ಭಾಳಕ್ಕೋ ಅದಕ್ಕೆ ನಿಮ್ಗೆ ಒಟ್ಟು ಮಾಡ್ರಿ ಬಾತ್ ಹೇಳಿನಿ